ನನ್ನ ಜೀವನದಲ್ಲಿ ನಿಜವಾದ ಸಂಗತಿ ನಡೀತು. ನಾವು ಈ ಮನೆ ಬಿಟ್ಬಿಟ್ಟು ಬೇರೆ ಮನೆಗೆ ಹೋಗಬೇಕು ಅಂತ ಹೇಳಿ ನಾವೆಲ್ಲನೂ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಪ್ಯಾಕ್ ಎಲ್ಲ ಮಾಡಿ ಎಲ್ಲ ಅರೇಂಜ್ ಮಾಡ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಸರಿ ಹೋಗೋದಕ್ಕಿಂತ ಮುಂಚೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಪುರೋಹಿತರು ಹೇಳಿದ್ವಿ, ಈ ಥರ ನಾಳೆಯಿಂದ ನಾವು ದೇವಸ್ಥಾನಕ್ಕೆ ವಾರಕ್ಕೊಂದು ಸತಿ ಬರ್ತೀವಿ, ದಿನ ಬರೋಕ್ಕಾಗಲ್ಲ ಅಂತ ಹೇಳಿದ್ವಿ. ಅವರು ಒಂದೇ ಒಂದು ಮಾತು ಹೇಳಿದ್ರು, ನಮ್ಮ ಹನುಮ ನಿಮ್ಮನ್ನು ಬಿಟ್ಬಿಡ್ತಾನ ಸುಲಭವಾಗಿ ಬಿಡಲ್ಲ ಅಂತ ಹೇಳಿ. ಅದೇ ನಿಜ ಆಗೋಯ್ತು. ನಾವು ಇಲ್ಲಿ ಮನೇನ ಸ್ವಂತವಾಗಿ ಮಾಡ್ಕೊಂಡ್ವಿ. ಇದೆಲ್ಲ ಆಂಜನೇಯ ದಯದಿಂದ ನಮಗೆ ಆಗ್ತಾ ಇದೆ. ಈ ದೇವಸ್ಥಾನದಿಂದನೇ ನಾವು ಇಲ್ಲಿರೋದಕ್ಕೆ ಈ ದೇವಸ್ಥಾನನೇ ಕಾರಣ. ನಾವೆಲ್ಲ ಚೆನ್ನಾಗಿದ್ದೀವಿ ಇಲ್ಲಿವರೆಗೂ. ಎಲ್ಲ ಚೆನ್ನಾಗಿ ಓದ್ವಿ, ಎಲ್ಲ ಚೆನ್ನಾಗಿ ಬೆಳೆದ್ವಿ, ಒಳ್ಳೊಳ್ಳೆ ಕೆಲಸಗಳಲ್ಲಿದ್ವಿ. ಒಂದು ಕುಟುಂಬ ಅಂತ, ಒಂದು ಫ್ಯಾಮಿಲಿ ಅಂತ ಎಲ್ಲರೂ ಹ್ಯಾಪಿಯಾಗಿದ್ದೀವಿ. ಎಷ್ಟು ಸಾಹಸವಂತ ನೀನೇ ಬಲವಂತ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಹರಕೆ ಹನುಮ ದೇವಸ್ಥಾನ. ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಈ ದೇವಸ್ಥಾನ ಇರುವುದು ಬೆಂಗಳೂರಿನ ಬನಶಂಕರಿ 3ನೇ ಹಂತದ ವಿದ್ಯಾಪೀಠ ಸಮೀಪವಿರುವ ITI ಬಡಾವಣೆಯಲ್ಲಿದೆ. ಗುಡ್ಡದ ಮೇಲೆ ಬಾಲ ಹನುಮಂತನಂತೆ ಕಾಣುವ ಪುಟ್ಟ ಮೂರ್ತಿಯಾಗಿ ಆಗಮಿಸಿ ಒಬ್ಬರು ಸುಲಭವಾಗಿ ಒಳಗೆ ಹೋಗಲು ಕಷ್ಟವಾಗುತ್ತಿದ್ದ ಗೂಡಿನಲ್ಲಿ ನೆಲೆಸಿ ತನ್ನನ್ನು ಹರಸಿ ಬಂದ ಭಕ್ತರು ಸಲ್ಲಿಸುತ್ತಿದ್ದ ಹರಕೆಗಳನ್ನು ಸ್ವೀಕರಿಸಿ ಅವರ ಸಂಕಷ್ಟಗಳನ್ನು ನಿವಾರಿಸುತ್ತಿದ್ದರಿಂದ ಹರಕೆ ಹನುಮಾನ್ ಎಂದೇ ಕೀರ್ತಿ ವ್ಯಾಪಕವಾಗಿ ಹರಡಿತು. ಸುಮಾರು 3 ದಶಕಗಳಿಂದ ಹರಕೆ ಹನುಮಂತನ ಕುತೂಹಲಕಾರಿ ಸಂಗತಿಗಳನ್ನು, ಆ ಪ್ರಕ್ರಿಯೆಗಳಲ್ಲಿ ಸ್ವತಃ ಪಾಲ್ಗೊಂಡವರೇ ತಮ್ಮ ಅನುಭವಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ನನ್ನ ಹೆಸರು ಶೈಲಜಾ ಕೃಷ್ಣಕುಮಾರ್ ಅಂತ. ನಾನಿಲ್ಲಿ ಕತ್ರಗುಪ್ಪೆ ITI ಲೇಔಟಲ್ಲೇ ವಾಸವಾಗಿದ್ದೀವಿ. ನಾವು ಸುಮಾರು 15 ವರ್ಷಗಳಿಂದ ಇಲ್ಲೇ ವಾಸವಾಗಿದ್ದೀವಿ. ನಾವು ಈ ಊರಿಗೆ ಬಂದಾಗ ಈ ದೇವಸ್ಥಾನ ಇಷ್ಟು ಬೆಳೆದಿರಲಿಲ್ಲ. ಅಂದರೆ ಸ್ವಲ್ಪ ಸಣ್ಣಕ್ಕಿತ್ತು. ದಿನೇ ಬೆಳೀತಾ ಬಂತು. ಆಮೇಲೆ ನಾವು ಇಲ್ಲಿ ಬರೋಕ್ಕೆ ಶುರು ಮಾಡಿದ ಮೇಲೆ ನಮಗೆ ಈ ದೇವಸ್ಥಾನಕ್ಕೆ ಬರದೇ ಇರೋಕ್ಕೆ ಆಗಲ್ಲ. ಸುಮಾರು ಒಂದು 7 ಗಂಟೆ ಹೊತ್ತಿಗೆ ಏನು ಕೆಲಸ ಇದ್ರೂ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಬಂದುಬಿಟ್ಟು ಪ್ರದಕ್ಷಿಣೆ ಮಾಡಿಬಿಟ್ಟು ಹೋದ್ರೇ ನಮಗೆ ಮನಸ್ಸಿಗೆ ನೆಮ್ಮದಿ. ಅಷ್ಟು ಅಟ್ರಾಕ್ಷನ್ ಇದೆ ಈ ದೇವಸ್ಥಾನದಲ್ಲಿ. ನಮಸ್ಕಾರ, ನನ್ನ ಹೆಸರು ಶ್ರೀರಾಮ್ ಅಂತ. ನಾನು ಈ ದೇವಸ್ಥಾನಕ್ಕೆ 1982ರಿಂದ ಬರ್ತಾಯಿದ್ದೀನಿ. ಇಲ್ಲೇ ಎದುರುಗಡೆ ಮನೇಲಿದ್ವಿ ನಾವು. ಈ ದೇವಸ್ಥಾನ ಒಂದು ಸಣ್ಣ ಗುಡಿ. ಈ ದೇವಸ್ಥಾನಕ್ಕೆ ಕಂಬ ನೆಟ್ಟು ಲೈಟ್ ಹಾಕಿರೋ ಜ್ಞಾಪಕ ನನಗಿದೆ. ನಾವೆಲ್ಲ ಹೈಸ್ಕೂಲಲ್ಲಿ ಓದ್ತಾಯಿದ್ವಿ. ನಾನು, ನಮ್ಮ ಅಣ್ಣ, ನಮ್ಮ ತಾಯಿ ತಂದೆ, ಎದುರುಗಡೆ ಮನೆ. ನಮ್ಮ ಮನೆಯಿಂದ ಪ್ರಸಾದ ಆಗಿ ಬರೋದು ಒಂದು ಸಣ್ಣ ದೇವಸ್ಥಾನ. ಅಲ್ಲಿಂದ ಇಲ್ಲಿವರೆಗೂ ಬರ್ತಾಯಿದ್ದೀವಿ, ಇನ್ನು ಮುಂದೆ ಬರ್ತಾ ಇರ್ತೀವಿ. ಈ ದೇವಸ್ಥಾನದಿಂದನೇ ನಾವು ಇಲ್ಲಿರೋದಕ್ಕೆ ಈ ದೇವಸ್ಥಾನನೇ ಕಾರಣ. ನಾವೆಲ್ಲ ಚೆನ್ನಾಗಿದ್ದೀವಿ ಇಲ್ಲಿವರೆಗೂ ಅಷ್ಟೇ. ಹರಕೆ ಏನು ಹೊತ್ಕೊಂಡಿರಲಿಲ್ಲ, ಬಟ್ ಚೆನ್ನಾಗಿದ್ದೀವಿ ನಾವೆಲ್ಲ. ಎಲ್ಲ ಚೆನ್ನಾಗಿ ಓದ್ವಿ, ಎಲ್ಲ ಚೆನ್ನಾಗಿ ಬೆಳೆದ್ವಿ, ಒಳ್ಳೊಳ್ಳೆ ಕೆಲಸಗಳಲ್ಲಿದ್ವಿ. ಒಂದು ಕುಟುಂಬ ಅಂತ, ಒಂದು ಫ್ಯಾಮಿಲಿ ಅಂತ ಎಲ್ಲರೂ ಹ್ಯಾಪಿಯಾಗಿದ್ದೀವಿ ಅಷ್ಟೇ. ಅದಕ್ಕೆ ಒಂದು ನಾರ್ಮಲ್ ಫ್ಯಾಮಿಲಿ ಎಲ್ಲರೂ ಹ್ಯಾಪಿಯಾಗಿದ್ದೀವಿ. ಅದೇ ಒಂದು ಭಕ್ತಿ ಇರಬೇಕು, ಒಂದು ನಂಬಿಕೆ ಇರಬೇಕು ಅಷ್ಟೇ. ಫ್ಯೂಚರ್ ಹುಡುಗರಿಗೆ ನಮ್ಮ ಕಲ್ಚರು, ನಮ್ಮ ಬ್ಯಾಕ್ಗ್ರೌಂಡು, ನಮ್ಮ ಫೇತು, ಬಿಲೀಫ್ನ ನಂಬಿಕೆ ಇರಬೇಕು. ಅದನ್ನು ಹೇಳ್ತೀನಿ ಅಷ್ಟೆ.
ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಃ ಪ್ರಚೋದಯಾತ್. ಶುಭಮಸ್ತು. ನನ್ನ ಹೆಸರು ಮಂಜುನಾಥ್ ಅಂತ. ಅಕ್ಷರದ್ದು ಇವ್ರು ಬಂದು ಗೋರಿಬ್ದೂರು ಅಂತ. ನಾವು ಇಲ್ಲಿ ಬಂದು ಸುಮಾರು 15 ವರ್ಷಗಳಾಗಿದೆ. 2009 ಬಂದಿದ್ದು. ನಾವಾಗ ಹಾಗೆ ಅನ್ನೋ ದೇವಸ್ಥಾನದ ಅವಷ್ಟು ಇದ್ದಿರಲಿಲ್ಲ. ನಾನು ಇನ್ನೊಬ್ಬರಿಗೆ ಅಸಿಸ್ಟೆಂಟ್ ಆಗಿದ್ದೆ. ಅವರು ರಾಘವೇಂದ್ರ ಅಂತ ಹೆಸರು. ಅವ್ರಿಗೆ ಅಸಿಸ್ಟೆಂಟ್ ಆಗಿ 1 ವರ್ಷ ಆಗಿ ಅವರು ಇದಾದರೆ ನಾನು ಮೇನ್ ಅರ್ಚಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ 15 ವರ್ಷದಿಂದ. ಈ ಹರಕೆ ಅಂತಂದರೆ ಬೇಡ್ಕೊಳ್ಳೋದು. ಯಾವ ರೀತಿ ಬೇಡ್ಕೊಳ್ಳೋದಪ್ಪ ಅಂತಂದರೆ, ಇವಾಗ ಭಕ್ತರು ಕಷ್ಟ ಅಂತ ಹೇಳ್ಕೊಳಕ್ಕೆ ಬರ್ತಾರೆ. ಅವ್ರಿಗೆ ನಾವು ಹೇಳ್ತೀವಿ ಇದೆ ನಾವು ಹರಕೆ ಬೇಡ್ಕೋಬೇಕು, ಏನು ಮಾಡಬೇಕು ಅಂತ ಕೇಳ್ತಾರೆ. ನಾವು ಹೇಳ್ತೀವಿ ನೀವು ಹರಕೆ ಕಟ್ಕೊಳ್ಳಿ, 5 ವಾರ 7 ವಾರ 9 ವಾರ 11 ವಾರ ಇಷ್ಟು ವಾರ ಇದೆ. ಅದರಲ್ಲಿ 2 ವಾರ ಮಂಗಳವಾರ ತಪ್ಪಿದ್ರೆ ಶನಿವಾರ ಯಾವುದು 1 ವಾರ ಹರಕೆ ಕಟ್ಕೊಳ್ಳಿ, ನೀವು ಹರಕೆ ಪೂರ ನೆರವೇರಿಸಿ ಅಂತ ಹೇಳ್ತೀವಿ. ಆದರೆ ಅವರು ನಿಮ್ಗೆ ಯಾವಾಗ ಬೇಕಂತ 5 ವಾರ ಮಂಗಳವಾರ ಬೇಕು ಅಂತ ಮಂಗಳವಾರ ನಾವು ಇದು ಮಾಡಿಕೊಡ್ತೀವಿ. ಕೆಲವು ಶನಿವಾರ ಅಂತಾರೆ, ಶನಿವಾರನೇ ಮಾಡಿಕೊಡ್ತೀವಿ. ಆಮೇಲೆ ಅವ್ರ ಹರಕೆ ತೀರಿದ ಮೇಲಕ್ಕೆ ನಾವು ನೀವೇನು ಸೇವೆ ಸಲ್ಲಿಸಿರೋ ಆ ಇದರಲ್ಲಿ ನೇಮ್ ಬೋರ್ಡಲ್ಲಿ ನಾಮಫಲಕದಲ್ಲಿ ತೋರಿಸ್ತೀವಿ. ಅವ್ರು ಯಾವಷ್ಟು ಸೇವೆ ಬರುತ್ತೋ ಅಷ್ಟೇ ಮಾಡಿಸ್ತಾರೆ. 5 ವಾರ ತೀರಿದ ನಂತರ ಕೆಲವರು ಮೊದಲೇ ನಮ್ಗೆ 5 ವಾರ ತೀರಿದೆ ನಾವು ಸೇವೆ ಕೊಡ್ತೀವಿ ಅಂತಾರೆ. ಅದು ಅವ್ರಿಗೆ ಏನು ಸೇವೆ ತೀರಿದ ಮೇಲಕ್ಕೆ ಅವ್ರು ಹರಕೆ ಮಾಡ್ಕೊತಾರೆ. ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ಇರುವುದರಿಂದ ದೇವಸ್ಥಾನವನ್ನು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಗೊಳಿಸಬೇಕೆಂದು ಆಡಳಿತ ಮಂಡಳಿ ಹನುಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರ ಸ್ಥಾಪನೆ ಮಾಡುತ್ತಿದ್ದಾರೆ. ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ಅನ್ನದಾಸೋಹ ಕೂಡ ಇಲ್ಲಿ ನಡೆಯುತ್ತಿದೆ. ಆಮೇಲೆ ಇನ್ನೊಂದು ನನ್ನ ಜೀವನದಲ್ಲಿ ನಿಜವಾದ ಸಂಗತಿ ನಡೀತು. ನಾವು ಈ ಮನೆ ಬಿಟ್ಬಿಟ್ಟು ಬೇರೆ ಮನೆಗೆ ಹೋಗಬೇಕು ಅಂತ ಹೇಳಿ ನಾವೆಲ್ಲನೂ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಪ್ಯಾಕ್ ಎಲ್ಲ ಮಾಡಿ ಎಲ್ಲ ಇದು ಅರೇಂಜ್ ಮಾಡ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಸರಿ ಹೋಗೋದಕ್ಕಿಂತ ಮುಂಚೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಪುರೋಹಿತರು ಹೇಳಿದ್ವಿ, ಈ ಥರ ನಾಳೆಯಿಂದ ನಾವು ದೇವಸ್ಥಾನಕ್ಕೆ ವಾರಕ್ಕೊಂದು ಸತಿ ಬರ್ತೀವಿ, ದಿನ ಬರೋಕ್ಕಾಗಲ್ಲ ಅಂತ ಹೇಳಿದ್ವಿ. ಅವರು ಒಂದೇ ಒಂದು ಮಾತು ಹೇಳಿದ್ರು, ನಮ್ಮ ಹನುಮ ನಿಮ್ಮನ್ನು ಬಿಟ್ಬಿಡ್ತಾನೆ ಸುಲಭವಾಗಿ ಬಿಡಲ್ಲ ಅಂತ ಹೇಳಿ. ಅದೇ ನಿಜ ಆಗೋಯ್ತು. ನಾವು ಇಲ್ಲಿ ಮನೇನ ಸ್ವಂತವಾಗಿ ಮಾಡ್ಕೊಂಡ್ವಿ. ಇದೆಲ್ಲ ಆಂಜನೇಯ ದಯದಿಂದ ನಮಗೆ ಆಗ್ತಾ ಇದೆ. ನಾವು ಬೆಂಡೆ ಅಲಂಕಾರ ಮಾಡ್ತೀವಿ, ಸಿಂಧೂರ ಅಲಂಕಾರ, ವಿಭೂತಿ ಅಲಂಕಾರ, ಗರಿಕೆ ಅಲಂಕಾರ, ವಿಳೆಯ ಅಲಂಕಾರ, ಪ್ರತಿಯೊಂದು ಅಲಂಕಾರ ಮಾಡ್ತೀವಿ. ನಾವು ಇಂತಿಂಥ ದೇವರಿಗೆ ಇಂತಿಂಥ ಅಲಂಕಾರ ಇರ್ತದೆ. ರಾಮರಿಗೆ ವಿಭೂತಿ, ಗಂಧ, ಅರಸಿನ ಅಲಂಕಾರ, ಆಂಜನೇಯಂಗೆ, ಕುಂಕುಮ, ಗಣೇಶನಿಗೆ ಕುಂಕುಮದ ಅಲಂಕಾರ, ಗಂಧದ ಅಲಂಕಾರ, ಬೆಂಡೆ ಅಲಂಕಾರ, ಪ್ರತಿಯೊಂದು ಅಲಂಕಾರ ನಾವು ಇಲ್ಲಿ ಮಾಡ್ತೀವಿ. ಆವಾಗ ಅವ್ರಿಗೆ ಏನಂತಾರಂದರೆ, ನಮಗೆ ಹರಕೆ ತೀರಿದೆ, ನಾವು ಸೇವೆ ಕೊಡಬೇಕು, ಏನು ಸೇವೆ ಕೊಡಬೇಕು ಅಂತ ಕೇಳಕ್ಕೆ ಬರ್ತಾರೆ. ನಾವು ಹೇಳ್ತೀವಿ ಅವರು ಒಂದು ನಕ್ಷತ್ರ ಆಗಲಿ ಅಥವಾ ಬೇರೆ ರಾಷ್ಟ್ರಗಳಾಗಲಿ ನೋಡ್ಬಿಟ್ಟು ಅವ್ರು ಏನು ಸೇವೆ ಸಿಗೋದು ಆ ಸೇವೆ ನಾವು ಕೊಡ್ತೀವಿ. ಆಗ ಭಕ್ತರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಹತ್ರ ಹೇಳ್ತಾರೆ. ನಾವು ಅದನ್ನ ಇದು ಮಾಡೋದಕ್ಕೆ ಪಾಲಿಸ್ಕೊಂಡು ಬರ್ತೀವಿ. ಇದು ಮೊದಲು ಇಲ್ಲಿ ರಾಜಗೋಪುರ ಅಂತ ಇರಲಿಲ್ಲ. 2016ರಲ್ಲಿ ರಾಜಗೋಪುರ ಪ್ರತಿಷ್ಠಾಪನೆ ಆಯಿತು. ಮೇಲೆ ಗೋಪುರ ಅದಿರಲಿಲ್ಲ. ಆಮೇಲೆ ಗರುಡಗೊಂಬ ಅಂತಿಲ್ಲ. ಗರುಡಗೊಂಬ ನಾವು ಬಂದು ವರ್ಷದಲ್ಲಿ ಅದು ಗರುಡಗೊಂಬ ಪ್ರತಿಷ್ಠಾಪನೆ ಆಯಿತು. ಮೊದಲು ಇದ್ದಿದ್ದು ಈ ಮೂಲ ಹನುಮನೆ. ಸುಮಾರು 82ರಿಂದ ಸುಮಾರು 30 ವರ್ಷದಿಂದ ಇದು ಮೂಲ ಹನುಮಿತ್ತು. ಈ ಗಣೇಶ ಒಬ್ಬರಿಗೆ ದಾನ ಮಾಡಿದ್ರು, ದೊಡ್ಡ ಆಂಜನೇಯ ದಾನ ಮಾಡಿದ್ರು, ರಾಮರದೊಂದು ದಾನ ಮಾಡಿದ್ರು. ಇದೆಲ್ಲ ದಾನ ಮಾಡಿ ಕೆಲವೆಲ್ಲ ಒಂದು ಚಿಕ್ಕ ಗರ್ಭುಡಿ ಥರ ಮಾಡಿದ್ವಿ. ಆಮೇಲೆ ಬೆಳೀತಾ ದೊಡ್ಡ ದೇವಸ್ಥಾನ ಆಯ್ತದು. ಆ ದೇವಸ್ಥಾನದ ಬಹಳ ಭಕ್ತಿಗಳು ಜಾಸ್ತಿ ಆದರು. ಈ ರೀತಿಯಾಗಿ ನಮ್ಮ ದೇವಸ್ಥಾನದ ಅಭಿವೃದ್ಧಿ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ನಾವು ಈ ಹರಕೆ ಹನುಮದಲ್ಲಿ ಪ್ರಾರ್ಥನೆ ಮಾಡಿ ಹೇಳ್ತಾ ಇದ್ದೀವಿ. ನಮಸ್ಕಾರ.
ಮತ್ತು ನನ್ನ ಮಗನಿಗೆ ಒಳ್ಳೆ ಕೆಲಸ ಸಿಕ್ಕಿದೆ. ಅವನು ಅಮೇರಿಕಾದಲ್ಲಿದ್ದಾನೆ. ಅವನು ತುಂಬ ಚೆನ್ನಾಗಿ ಜೀವನ ನಡೆಸ್ತಾ ಇದ್ದಾನೆ. ಅವನ ಹೆಂಡತಿನೂ ಕೂಡ ಚೆನ್ನಾಗಿದ್ದಾರೆ. ನಮ್ಮ ಸಂಸಾರ ಎಲ್ಲ ನಾವು ಈ ದೇವ್ರ ದಯದಿಂದ ಚೆನ್ನಾಗಿ ಇದ್ದೀವಿ. ಸೊ ಭಕ್ತರಿಗೆ ಈ ದೇವರಿಂದ ಬಹಳ ಅನುಕೂಲ ಆಗುತ್ತೆ. ಸೊ ಎಲ್ಲರೂ ಬಂದುಬಿಟ್ಟು ಅವರ ಇಷ್ಟಾರ್ಥವನ್ನು ಸಿದ್ಧಿ ಪಡ್ಕೊಳ್ಳಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಹೆಸರು ಶಶಿಧರ್ ಶರ್ಮಾ ಅಂತ. ನಾನು ಬೆಂಗಳೂರಿನಲ್ಲೇ ವಾಸ ಮಾಡೋದು, ಇಲ್ಲೇ ವಿದ್ಯಾಪೀಠನಲ್ಲೇ ಸುಮಾರು 1 ವರ್ಷದಿಂದ ಬರ್ತಾಯಿದ್ದೀನಿ. ನನಗೆ ಏನೋ ಒಂಥರ ಇಲ್ಲಿ ಮ್ಯಾಗ್ನೆಟ್ ಥರ ಅಟ್ರ್ಯಾಕ್ಷನು. ಅದಕ್ಕೆ ನಾನು ಪ್ರತಿ ವಾರ 2 ಸತಿ ಬಂದೇ ಬರ್ತೀನಿ, ಮಂಗಳವಾರ ಮತ್ತು ಶನಿವಾರ. ಅನುಕೂಲ ಬಗ್ಗೆ ಮಾತಾಡಿದ್ರೆ ನಾನು ಏನೂ ಅಂದ್ಕೊಂಡಿಲ್ಲ, ಏನೂ ಹರಕೆ ಹಾಕ್ಕೊಂಡಿಲ್ಲ. ಬಟ್ ಏನೋ ಒಂಥರ ಬರಬೇಕು ಪ್ರತಿ ವಾರ 2 ಸತಿ ಅಂತ ಅದು ಅಂದ್ಕೊಂಬಿಟ್ಟಿದ್ದೀನಿ, ಬರಬೇಕು ಅಂತ ಬರ್ತಾಯಿದ್ದೀನಿ. ವೀಕ್ಷಕರೇ, ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ ಹನುಮನ ಭಕ್ತರು ಶ್ರೀ ಹರಕೆ ಹನುಮ ದೇವಸ್ಥಾನವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲು ಆರ್ಥಿಕ ಸಹಾಯ ಮಾಡುವ ಮುಖಾಂತರ ಹರಕೆ ಹನುಮ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.